ಹೆಚ್ಚಾಗಿ ಎದ್ದು ನಾವು ಲಿಂಗ ನಿರೀಕ್ಷಣೆ ಮಾಡಕ್ಕೆ ನಾವು ಪೂಜೆ ಮಾಡ್ಕೊಂಡು ಕೂರ್ತೀವಿ. ಬಹಳ ಆನಂದ ಆಗ್ತೈತಿ. ಪ್ರತಿನಿತ್ಯನೂ ನಾವು ಈ ಚಿಂತನ ಪ್ರಭೆಗೆ ಬಂದ್ಮೇಲೆ ನಮಗೆ ನೀವು ಸಿಕ್ಕಿದ್ರಿ, ನಮಗೆ ಎಂತ ಪುಣ್ಯ ಎಂತ ಭಾಗ್ಯ ಅಂದ್ರೆ ಅದು ಇನ್ನೂ ಹೇಳ್ಕೊಳಕ್ಕೆ ಆಗಲ್ಲ. ಅಷ್ಟು ಆನಂದ, ಅಷ್ಟು ಖುಷಿ. ನಮಗೆ ಹೆಚ್ಚಾಗಿ ಮಾತಾಡಕ್ ಬರಲ್ಲ ಲಿಂಕಲ್ಲಿ. ಬೇಕಾದ್ರೆ ಖಾಲಿ ಮಾತಾಡೋನು ಮಾತಾಡ್ತೀವಿ. ಅಪ್ಪಾಜಿ ನಾವು ಹೇಳೋದೇ ಒಂದಾದ್ರೆ ನಾವು ಹೇಳ್ಬೇಕು ಒಂದದ್ದನ್ನ ಹೇಳಲ್ಲ. ನೀವು ಎಷ್ಟು ಶಕ್ತಿ ಪಡೆದಿರಿ ಅಪ್ಪಾಜಿ ಮಾತಾಜಿಯವರ. ನೀವು ನೀವು ಅವರ ನೀವು ಎಷ್ಟು ಫಾಲೋ ಮಾಡ್ಕೊಂತ ಬಂದಿರಿ. ನಮಿಗೂ ನಿಮ್ಮಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಸಾಸಿವೆ ಕಾಳಿನಷ್ಟ ನಮಗೆ ಬರ್ಲಿ ಅಂತ ಹೇಳಿ ನಾವು ಬಸವಣ್ಣನವರಲ್ಲಿ, ಅಪ್ಪ ಬಸವಣ್ಣನವರಲ್ಲಿ ಕೇಳ್ಕೊಂತೀನಿ. ಆಶೀರ್ವಾದ ನಮಗೆ ಸದಾ ಇರಲಿ, ಅವರ ಆಶೀರ್ವಾದ. ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ನುಡಿಯಲ್ಲಿ ಬಹಳ ಶಕ್ತಿ. ಅಪ್ಪ 12ನೇ ಶತಮಾನದ ಶರಣರು ಅಪ್ಪ ಬಸವಣ್ಣರು ನಿಮಗೆ 21ನೇ ಶತಮಾನಕ್ಕೆ ಈಗ ಕಳಿಸಿದಾರೆ. ನಮ್ಗೆಲ್ಲ ತಿಳಿ ಹೇಳಕ್ಕೆ. ನಮ್ಮಂತ ಅಂಧಕಾರದಲ್ಲಿ ಇದ್ದಂತ ನಮ್ಮ ಶರಣರನ್ನೆಲ್ಲ ನೀವು ಹಂಗೆ ಎಲ್ಲರಿಗೂ ಸಾಧ್ಯ ಇಲ್ಲ. ಇದು ಈ ತರ ನುಡಿಗಳನ್ನ ಹೇಳೋದು, ಪ್ರವಚನ ಮಾಡೋದು ಎಲ್ಲರಿಗೂ ಬರಲ್ಲ ಅಪ್ಪಾಜಿ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀರಿ. ಇನ್ನೂ ಹೆಚ್ಚು 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 ನೀವು ನಮ್ಗೆಲ್ಲ ತಿಳಿಸ್ಕೊಡ್ಬೇಕು ಅಂತ ಹೇಳಿ ಅಪ್ಪ ಬಸವಣ್ಣನವರ್ತಿ ಕೇಳ್ಕೊಂತಾನಿ. ಶರಣಾರ್ಥಿ ಅಪ್ಪಾಜಿ, ಶರಣಾರ್ಥಿ. ಶರಣಾರ್ಥಿ ಅವರ ಶರಣ. ಇದಕ್ಕೆಲ್ಲ ಮತ್ತೆ ಈ ಒಂದು ಕಾರ್ಯಕ್ರಮ ನಡೆಸಲಿಕ್ಕೆ ಬಹಳ ದೊಡ್ಡ ಪ್ರೇರಣೆ ಅಂದ್ರೆ ನಮ್ಮ ಧರ್ಮಪತ್ನಿ ಬಸವಶ್ರೀ ಅವರು. ಈಗ ಎಷ್ಟೋ ಸಲ ಕೆಲವೊಮ್ಮೆ ನಾನು ಆಫೀಸಿಂದ, ಕೆಲವೊಮ್ಮೆ ನಮ್ಗೆ ಆಫೀಸಿಂದ ಬರ್ಲಿಕ್ಕೆ ಒಮ್ಮೊಮ್ಮೆ 10 ಗಂಟೆ 11 ಗಂಟೆ ಆಗುತ್ತೆ. ತುಂಬಾ ಅರ್ಜೆಂಟ್ ಕೆಲಸ, ಈ ಮಿನಿಸ್ಟರ್ ಮೀಟಿಂಗ್ ಅಂತಿಂತವೆಲ್ಲ ಇದ್ದಾಗ ಕೆಲವೊಮ್ಮೆ ಓಪನ್ ಆಗ್ಬೇಕು, ಉದ್ಘಾಟನೆ ಮಾಡೋ ಕೆಲಸಗಳಿರ್ತಾವ. ಅಂಥ ದಿನ ಲೇಟ್ ಆಗಿರುತ್ತೆ. ಅವಾಗ ನಮಗೆ ಬೆಳಿಗ್ಗೆ ಎದ್ದು ಪೂಜೆ ಮಾಡ್ಲಿಕ್ಕೆ ಆಗಿರಲ್ಲ ಒಮ್ಮೊಮ್ಮೆ. ಆದ್ರೆ ನಮ್ಮ ಬಸವಶ್ರೀ ಅವ್ರು ಮಾತ್ರ ಅವ್ರು ತಪ್ಪದೆ ಫಸ್ಟ್ ಬೆಳಿಗ್ಗೆ ನಸ್ಕಿನಲ್ಲಿ ಪ್ರಥಮ ಪೂಜೆ ಅವ್ರದೇ ಆಗುತ್ತೆ ನಮ್ಮ ಮನೆಯಲ್ಲಿ. ಯಾವತ್ತೂ ಕೂಡ ಅವ್ರದ್ದು ಬಹಳ ಪ್ರೇರಣೆ ಇದೆ. ಈ ಕಾರ್ಯಕ್ರಮ ನಡೆಸ್ರಿ, ಜನ ಇಷ್ಟ ಪಡ್ತಾರೆ, ನಿಮ್ ಮಾತು ಕೇಳಿಕೆ ಎಲ್ಲರಿಗೂ ಇಷ್ಟ ಆಗುತ್ತೆ, ನೀವು ಮಾಡ್ರಿ ಅಂತ ಅವರು ಬಹಳ ಪ್ರೇರಣೆ ನೀಡಿ ಈ ತಿಂಗಳ ಕಾರ್ಯಕ್ರಮ ಶುರು ಮಾಡಿಸಿದ್ದವರೇ. ಅದಕ್ಕಾಗಿ ಬಸವಶ್ರೀ ಅವರಿಗೂ ಅಂತ ನಾ ಶರಣಾರ್ಥಿಗಳನ್ನ ಸಲ್ಲಿಸ್ತೇನೆ. ಇಂಥ ಕಾಯಕದ ಮಧ್ಯನೂ ನಮಗೆಲ್ಲ ತಿಳಿಸ್ಕೊಡ್ತಿರಲ್ಲ ಅಪ್ಪಾಜಿ. ನಿಮಗೆ ದೊಡ್ಡ ದೊಡ್ಡ ಧನ್ಯವಾದಗಳು ಅಪ್ಪಾಜಿ. ಎಷ್ಟು ಹೇಳಿದ್ರು ಸಾಕು. ಶರಣಾರ್ಥಿ ಅಪ್ಪಾಜಿ. ಡಾಕ್ಟರ್ ಶಿವರಾಜ್ ಅಣ್ಣವ್ರು ಮಾತಾಡ್ರಿ. ನಾನು ಹೆಸರು ಹೇಳ್ತೀನಿ ಅಂದ್ರೆ ಅವ್ರ ಅಷ್ಟೇ ಮಾತಾಡ್ಬೇಕಂತಲ್ಲ, ಸುಮ್ನೆ ನಾ ಹೇಳಿರ್ತೀನಿ. ತಾವ್ ಯಾರಿಗ್ ಮಾತಾಡ್ಬೇಕನ್ಸುತ್ತೆ ದಯವಿಟ್ಟು ಮಾತಾಡ್ಬೇಕು. ಯಾರ್ ಬೇಕಾದ್ರೂ ಮಾತಾಡ್ಬೋದು, ಆರಾಮಾಗಿ ಮಾತಾಡ್ರಿ. ಇದು ಯಾಕಂದ್ರೆ ನಾವು ಮನೇಲಿ ಇದೀವಿ, ನಾವುಗಳು ನಮ್ ಮನೇಲಿ ಇದೀವಿ, ನಮ್ ಕೆಲ್ಸಗಳು ಮಾಡ್ಕೊಂತ. ಈಗ ನೋಡ್ರಿ ನಿಮ್ದೆಲ್ಲ ರಿಯಾಕ್ಷನ್ ಮಾಡ್ಕೊಳ್ತಾನೆ ನಾನು ಒಂದ್ ಸ್ವಲ್ಪ ರಾತ್ರಿಗೆ ಏನ್ ಪ್ರಸಾದ ತಗೊಳ್ಬೇಕೋ ತಗೊಂಡೆ. ಹಾಗೆ ಇದ್ರಲ್ಲಿ ಏನ್ ಎಫೆಕ್ಟ್ ಆಗ್ಲಿಲ್ಲ ನಮ್ಗೆ. ಹಾಗಾಗಿ ದಯವಿಟ್ಟು ಡಾಕ್ಟರ್ ಶಿವರಾಜ್ ಅಣ್ಣವ್ರು ಮಾತಾಡ್ರಿ. ಆಮೇಲೆ ನಮ್ಮ ಅಡ್ವೊಕೇಟ್ ಅಕ್ಕ ಇದ್ದಾರೆ, ನಾ ಹೇಳಿದ್ನಲ್ಲ ಆದಿ ಶಿಷ್ಯರು ಮಾತಾಜಿ ಅವ್ರದ್ದು, ನಮ್ ತನುಜಾ ಅಕ್ಕವರು, ಅವ್ರ ತಾಯಿ ರೇಖಾ ತಾಯಿ ಅಂತಿದ್ದಾರೆ. ಅವರು ಬಹಳ ಅದ್ಭುತ ಶರಣರು ಅವರೆಲ್ಲರೂ ಕೂಡ. ಅವರು ಚಿಕ್ಕವರಿರುವಾಗನಿಂದಲೂ ಅವ್ರ ಜೊತೆ ಒಡನಾಡಿ ಬೆಳೆದಿರ್ತಕ್ಕಂಥವ್ ನಾನು. ಅವರು ಶರಣೆ ತಾಯಿ ರೇಖಾ ಅವರು ಕೇಳಿಸ್ಕೊತಾ ಇದ್ದಾರೆ ಪ್ರವಚನ, ತನುಜಾ ಅಕ್ಕ ಕೇಳಿಸ್ಕೊತಾ ಇದ್ದಾರೆ. ಅವರೆಲ್ಲರೂ ಅವರೇ ಡಾಕ್ಟರ್ ಶಿವರಾಜ್ ಅಣ್ಣವ್ರು ಇದ್ದಾರೆ ಇಲ್ಲಿ, ಅವರು ಮಾತಾಡ್ರಿ. ನಮ್ಮ ರೇವತಿ ಅವರಿದ್ದಾರೆ, ಮಾತಾಡ್ರಿ. ಬೃಂದಾವನಿ ಅಕ್ಕ ಅವರಿದ್ದಾರೆ, ಜ್ಯೋತಿ ಭುಯ್ಯಾರ್ ಅಕ್ಕ ಅವ್ರು ಬಂದಿದ್ದಾರೆ, ಬಹಳ ಸಂತೋಷ. ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡ್ರಿ ಜ್ಯೋತಿ ಭುಯ್ಯಾರ್ ಅಕ್ಕ ಅವ್ರು. ಅದಾದ್ಮೇಲೆ ಡಾಕ್ಟರ್ ಶಿವರಾಜ್ ಅಣ್ಣವ್ರು ಮಾತಾಡ್ರಿ. ಅಪ್ಪಾಜಿ ಶರಣಾರ್ಥಿ. ಎಲ್ಲರೂ ಶರಣಾರ್ಥಿ. ಬಹಳ ಒಳ್ಳೆ ಕಾರ್ಯಕ್ರಮ, ಬಹಳ ಒಳ್ಳೆ ವಿಚಾರ, ಬಹಳ ಸಂತೋಷ ಆಯ್ತ್ರಿ ಕೇಳಿ. ಯಾಕಂದ್ರೆ ಇದು ಮಾತಾಜಿ ಅಪ್ಪಾಜಿರ್ ನುಡಿ ನೀವು ಹೇಳ್ತಾ ಇರೋದು. ಯಾಕಂದ್ರೆ ನಮಗೆ ಇದು ಬೇಕಿತ್ತು, ಇದನ್ನ ನಾವು ಹಂಬಲಿಸ್ತಾ ಇದ್ವಿ ನಾವೆಲ್ಲಾ ಶರಣರು. ನೀವ್ ಇದೊಂದು ಒಳ್ಳೆ ವಿಚಾರಗಳನ್ನ ಕೊಡ್ತಾ ಇದ್ರಲ್ಲ, ಬಹಳ ಸಂತೋಷ ಆಯ್ತ್ರಿ ನಮಗೆ. ಮತ್ತೆ ಇದು ನಾವು ಜ್ಯೋತಿ ಕಾರ್ಯಕ್ರಮ ಹೋಗಿರ್ತೇವಲ್ಲ, ಸ್ವಲ್ಪ ಮೊನ್ನೆ ಕೇಳಿರ್ಲಿಲ್ಲ, ಮತ್ತೆ ಕೇಳಿದೆ. ಈ ವಿಷಯ ನೀವು ಯೂಟ್ಯೂಬ್ ನಲ್ಲಿ ಬಿಡ್ತಾ ಇದ್ರಲ್ಲ, ಬಹಳ ಒಳ್ಳೇದಿದೆ ಅಪ್ಪಾಜಿ. ಇವೆಲ್ಲಾ ವಿಚಾರಗಳು ನಮ್ಮ ಶರಣರಿಗೆ ಎಚ್ಚರಿಸ್ಲಿಕ್ಕೆ ಇದೊಂದು ಬೇಕಿತ್ತು. ಮನೆಯಲ್ಲೇ ಕುಳಿತು ನಮ್ಗೆಲ್ಲಾ ಕೇಳಲಿಕ್ಕೆ ಒಂದ್ ಅನುಕೂಲ ಇದೆ, ಹೋಗಿ ಕೇಳಲಿಕ್ಕೆ ಒಬ್ರಿಗೆ ಅನುಕೂಲ ಆಗೋಂಗಿಲ್ಲ. ಆದ್ರೆ ನೀವ್ ಇಲ್ಲೇ ಎಲ್ಲ ನಮ್ ಶರಣರಿಗೆ ಮುಂಜಾನೆ ನೋಡ್ರಿ, ನಮ್ಮ ಅಪ್ಪಾಜಿಯವರು ಒಂದು ಕಾರ್ಯಕ್ರಮ ಬೆಳಿಗ್ಗೆ, ಬೆಳಿಗ್ಗೆ ಆದ್ರೆ ನೀವು ಸಂಜೆಗ್ ಮತ್ ನಿಮ್ ಕಾರ್ಯಕ್ರಮ ಎಷ್ಟೊಂದು ನಮಗೆ ಖುಷಿ ತಂದು ಕೊಡ್ತಾ ಇದೆ. ನಮ್ ಜೀವನ ಈಗ ಆಗಿ ಮತ್ತೆ ಹುಟ್ಟಿ ನಾವ್ ಮತ್ತೆ ಬಂದು ಬೆಳಕಾಗ್ತಾ ಇದೆ ಅಂತ ಹೇಳಿ ಬಹಳ ಸಂತೋಷ ಪಡ್ತಾ ಇದೆ. ನಿಮ್ ಇವತ್ ಲಿಂಗದ ವಿಚಾರ ಪ್ರತಿಯೊಂದು ಹೆಂಗಿದೆ ಅಂದ್ರೆ, ನಮ್ಮ ಮಾತಾಜಿಯವ್ರು ನಮ್ಮ ಹುಬ್ಬಳ್ಳಿಲಿ ಕಾರ್ಯಕ್ರಮ ನಡೆದಾಗ ನಮ್ಗೆ ಕೇಳ್ತಿದ್ವಲ್ಲ, ಅದೇ ವಿಷಯ ನೀವು ಕೇಳಿದ್ರಿ ಇವತ್ತ. ಬಹಳ ನನ್ನ ಮನಸ್ತೃಪ್ತಿ ಆಯ್ತು. ನನಗೆ ಇನ್ನೊಂದ್ ಜೀವನ ಕೊಟ್ರಿ ಅಂತ ಹೇಳಿ ನಿಮ್ಮ ಪಾದಕ್ಕೆ ಅನಂತ ಶರಣಾರ್ಥಿ ಅಪ್ಪಾಜಿ. ಈ ಕಾರ್ಯಕ್ರಮ ಸತತವಾಗಿ ನಡೀಲಿ, ನಮಗ ನೀವು ದಾರಿ ದೀಪವಾಗಿ ಬೆಳಗ್ತೀರಿ. ನಮ್ಮ ಚಿಂತನೆ ಪ್ರಭೆ ಒಂದು
ನೀವೊಂದು ಅಪ್ಪಾಜಿ ಶರಣು ಶರಣಾರ್ಥಿ, ನಿಮ್ ಪಾದಕ್ಕೆ ಶರಣು ಶರಣಾರ್ಥಿ. ಶರಣಾರ್ಥಿ. ತಾವೆಲ್ಲರೂ ಹೀಗೆ ಜೊತೆಗಿದ್ದು ಮತ್ ನೀವು ಹೊಂದಿರ್ತಕ್ಕಂತ ಆನಂದವನ್ನ ಇನ್ನೊಬ್ಬರಿಗೆ ಕೊಡ್ತಕ್ಕಂತ ಔದಾರ್ಯ ತೋರ್ಬೇಕು. ತಾವು ಈ ಅನುಭವಿಸಿರ್ತಕ್ಕಂತ ಆನಂದವನ್ನ ಮತ್ 4 ಜನಕ್ಕೆ ಹೇಳಿದಾಗ ಅವರು ಬಂದು ಅವ್ರಿಗೂ ಅವ್ರ ಜೀವನನೂ ಸಾರ್ಥಕ ಆಗ್ಲಿ, ಅವ್ರಿಗೆ ಸೇವೆ ಮಾಡುವಂತ ಭಾಗ್ಯ ನಮಗೂ ಒದಗ್ಲಿ ಅಂತ ಕೇಳ್ತೀನಿ. ತಾವು ಇದನ್ನ ಹೆಚ್ಚು ಹೆಚ್ಚು ಜನರಿಗೆ ಈ ಕಾರ್ಯಕ್ರಮ ತಲುಪುವಂತ ಪ್ರಯತ್ನ ಎಲ್ಲರೂ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸೃಷ್ಟಿಕರ್ತ ಲಿಂಗ ದೇವರನ್ನ ಅರುಣ್ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಹಾಗೆ ವಿಶ್ವಗುರು ಅಪ್ಪ ಬಸವಣ್ಣನವರನ್ನು ಸ್ಮರಿಸುತ್ತಾ, ಲಿಂಗಾನಂದ ಅಪ್ಪಾಜಿ ಹಾಗೂ ಮಾತಾಜಿ ಅವರನ್ನು ಸ್ಮರಿಸಿಕೊಳ್ಳುತ್ತಾ, ಈ ಲಿಂಗಿನ ಅನುಭವದ ಅಡಿಗೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶರಣರ ತಂದೆ ತಾಯಿಗಳ ಶ್ರೀಚರಣಕ್ಕೆ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮ ಹೇಗಾಗಿದೆ ಅಂತಂದ್ರೆ, ಬೆಳಗ್ಗೆ ಸಾಯಂಕಾಲದಿಂದ ಅಪ್ಪಾಜಿಯವರು ಅಣ್ಣವ್ರು ಹೇಳ್ತಾ ಇದ್ರು ಇಷ್ಟಲಿಂಗದ ಬಗ್ಗೆ, ಹೇಗ್ ಮಾಡ್ಕೋಬೇಕು, ಹೇಗೆ ದೀಪ ಇಟ್ಕೋಬೇಕು, ಹಾಗೆ ಲಿಂಗನ ಅಪ್ಪ ಬಸವಣ್ಣನವರು ಕಂಡು ಹಿಡಿದ ಮೇಲೆ ಸ್ವತಃ ತಾವೇ ಪ್ರಯೋಗ ಮಾಡ್ಕೊಂಡು ತಾವೇ ಧರಿಸ್ಕೊಂಡ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಅಕ್ಕನಾಗಮ್ಮನವರಿಗೆ ಲಿಂಗ ದೀಕ್ಷೆಯನ್ನು ಮೊಟ್ಟ ಮೊದಲ ಮಹಿಳೆ ಅಂತಾನೆ ಹೇಳ್ಬೋದು ಅಕ್ಕನಾಗದಾಂಬಿಕೆ ಅವರು. ಇವತ್ತು ತುಂಬಾ ಹೇಗಂದ್ರೆ ತುಂಬಾ ಅಂದ್ರೆ ತುಂಬಾ ಮನಸ್ಸಿಗೆ ಹೇಗಂದ್ರೆ ಮನ ಮುಟ್ಟೋ ಹಾಗೆ ಇವತ್ತು ಅಣ್ಣವರು ಹೇಳಿದ್ರು. ದಿನ ಹೇಳ್ತಾ ಇರ್ತಾರೆ, ಕೇಳ್ತಾನೆ ಇರ್ತೀವಿ ನಾವುನು. ಹೇಗಂದ್ರೆ ತಾಯಿ ಮಗುಗೆ ಹೇಗೆ ತಿದ್ದಿ ಎಲ್ಲಾನು ಒಳ್ಳೇದನ್ನ ಯಾವ ತರ ತಿದ್ದಿ ಎಲ್ಲ ಹೇಳ್ತಾ ಇರ್ತಾಳೆ ಮಕ್ಕಳಿಗೆ, ಅದೇ ತರ ಅಣ್ಣವ್ರು ಎಲ್ಲದನ್ನು ವಿವರವಾಗಿ ಎಳೆಯಾಗಿ ಬಿಡಿಸ್ತಾ ನಮ್ಗೆಲ್ಲ ಮನ ಮುಟ್ಟೋ ಹಾಗೆ ತಿಳಿಸ್ಕೊಡ್ತಾ ಇದಾರೆ. ಎಲ್ಲ ತುಂಬಾ ಖುಷಿ ಆಯ್ತು ಅಣ್ಣವ್ರೆ. ಹೀಗೆ ನಮ್ಗಿನ್ನೂ ಹೆಚ್ಚು ಜ್ಞಾನವನ್ನ ನೀಡ್ಲಿ ಅಂತ ಕೇಳ್ಕೊಂತ ಇದೀನಿ. ಶರಣು ಶರಣಾರ್ಥಿಗಳನ್ನವ್ರೆ. ಶರಣು ಶರಣಾರ್ಥಿಯವರು ಡಾಕ್ಟರ್ ಶಿವರಾಜ್ ಅಂತ ಹಾವೇರಿಯಲ್ಲಿ ಇರ್ತಾರೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಶರಣರು. ಅವರಿಗೊಬ್ಬ ಮಗ ಇದ್ದಾನೆ. ಇವರು ಅವ್ರ ಧರ್ಮಪತ್ನಿ ಮಾತಾಡಿರೋದು ಇವಾಗ. ಮಗ ಧ್ರುವ ಅಂತಿದ್ದಾನೆ. ಅವನು ಚಿಕ್ಕ ವಯಸ್ಸಿಗೆ 4ನೇ 5ನೇ ಕ್ಲಾಸ್ ಇದ್ದಾನೆ. ಆ ಶರಣ ಸಾಹಿತ್ಯದಲ್ಲಿ ವಚನ ಗಾಯನ, ಇದ್ರ ಭಾಷಣ ಮಾಡೋ ಪ್ರವಚನ ಇದ್ರಲ್ಲೆಲ್ಲ ಅಪಾರವಾದ ಆಸಕ್ತಿ. ಅವ್ರ ಅಪ್ಪವ್ರ ಜೊತೆ ಕೂತ್ಕೊಂಡು ಅವನು ನಸ್ಕಿನಲ್ಲಿ ಲಿಂಗ ಪೂಜೆ ಕೂತ್ಕೋತಾನೆ. ನನ್ನ ಬಾಲ್ಯವನ್ನ ನಾನು ಅವನಲ್ಲಿ ಕಂಡೆ. ನಾನು ಒಂದಿನ ನಮ್ ಮನೆ ಕರ್ಕೊಂಡ್ ಬಂದಿದ್ದೆ ಅವ್ರನ್ನ, ನಮ್ ಬಸವಶ್ರೀಗ್ ತೋರಿಸ್ದೆ. ನಾನ್ ಚಿಕ್ಕವನಿರುವಾಗ ಹೆಂಗಿದ್ದೆ ಅಂತಂದ್ರೆ, ಇಲ್ಲಿದಾನ್ ನೋಡಿ ಧ್ರುವ ಹೆಂಗಿದ್ದೆ ಅಂತ ಹೇಳಿ ತೋರ್ಸ್ಲಿಕ್ಕೆ ಕರ್ಕೊಂಡ್ ಬಂದಿದ್ದೆ. ಅಂತ ಒಂದು ಅದ್ಭುತ ಕುಟುಂಬ ಅದು. ಅವ್ರ ಕುಟುಂಬಕ್ಕೆ ಗುರು ಬಸವಣ್ಣವ್ರ ಕಾರುಣ್ಯ ಸದಾಕಾಲ ಇರ್ಲಿ. ಜೊತೆಗೆ ಅವ್ರ ಮಗನೂ ಕೂಡ ಅವನಿಗೆ ಇಷ್ಟಲಿಂಗ ಯೋಗ ಅಳವಡ್ಲಿ, ಅವನು ಜ್ಞಾನಿ ಆಗ್ಲಿ, ಅವನು ಕೂಡ ಮುಂದಿನ ಜನಾಂಗದ ಆಶಾಕಿರಣ. ಈಗ ನಾವು ಎಲ್ಲರೂ ಆದ್ಮೇಲೆ ನಮ್ಮಂತೆ ಮತ್ತೆ ಯಾರಾದ್ರೂ ಪ್ರವಚನ ಮಾಡ್ತಾರೆ ಅನ್ನೋ ನಮ್ಮಲ್ಲಿ ಆಶಾ ಭಾವನೆ. ಈಗ ಅಪ್ಪಾಜಿ 12ನೇ ಶತಮಾನದ ಶರಣರು ಭೂಮಿಯಲ್ಲಿ ಬೀಜ ಬಿತ್ತಿದಲ್ಲಿ ಕೆಟ್ಟಿತ್ತನ ಬೇಡ, ಮುಂದಣ ಫಲದೊಳಗ ಅರಸಿಕೋ ಅಂತಂದ್ರು ಅವರು. ಕಾಸಿ ಕರಗಿಸಿದ ಬಂಗಾರ ಕೆಟ್ಟಿತ್ತನ ಬೇಡ, ಮುಂದಣ ಆಭರಣದೊಳಗ ಅರಸಿಕೋ ಅಂತ. ಅದು ಈ ಶಬ್ದ ಸರಿಯಾಗಿ ನೆನ್ಪು ಬರ್ತಾ ಇಲ್ಲ. ಹೊತ್ತಿಸಿದ ದೀಪ್ತಿ ಕೆಟ್ಟಿತ್ತನ ಬೇಡ, ಮುಂದಣ ಜ್ಯೋತಿಯೊಳಗ ಅರಸಿಕೋ ಅಂತ ಹಂಗ ಹೇಳಿದ್ರಲ್ಲ. ಹಾಗೆ ಈಗ ನಾವು ಬಿತ್ತತಕ್ಕಂತ ಬೀಜ ಇದೆಯಲ್ಲ, ಅದು ಧ್ರುವ ಅಂತಕ್ಕಂತ ಈಗ ಅದು ಮೊಳಕೆ ಇದೆ. ಅದು ಈ ನಾವು ಆ ಮೊಳಕೆಗೆ ಈಗ ನಾವು ಆಲ್ರೆಡಿ ಬೀಜ ಬಿತ್ತಿ ಮೊಳಕೆ ಆಗಿದೆ. ಆ ಮೊಳಕೆಯನ್ನ ಪೋಷಿಸುವಂತಹ ಕಾರ್ಯ ಈಗ ನಾವು ಮಾಡ್ತಾ ಇದ್ದೇವೆ. ಹಾಗೆ 12ನೇ ಶತಮಾನದ ಶರಣರು, ನಮ್ಮ ಅಪ್ಪಾಜಿ ಮಾತಾಜಿ ಅಲ್ಲಿಂದ ಇಲ್ಲಿಗೆ ಪರಂಪರೆಯಲ್ಲಿ ಬಂದಿರತಕ್ಕಂತ ಶರಣರ ಮೇಲೆ ಭರವಸೆ ಇಟ್ರು. ಭೂಮಿಯಲ್ಲಿ ಬಿತ್ತಿದ ಬೀಜ ಕೆಟ್ಟಿತ್ತನ ಬೇಡ, ಮುಂದಣ ಫಲದೊಳಗ ಅರಸಿಕೋ. ಇವತ್ತು ನಾವು ಈ ಆದಿ ಶರಣರು ನಾವು ತ್ಯಾಗ ಇವತ್ತು ಮಾಡ್ತಾ ಇರ್ಬೋದು, ಆದ್ರೆ ಈ ತತ್ವ ಧರ್ಮ ಮುಂದೆ ಬೆಳೀತದೆ, ಮುಂದೆ ಇದು ಫಲ ಕೊಡ್ತದೆ. ನಾವು ಬೀಜದಂತೆ ಭೂಮಿಯಲ್ಲಿ ಬಿದ್ದು ನಾವು ತ್ಯಾಗಿ ಆಗಿರ್ಬೋದು, ಫಲ ಮುಂದೆ ಬರ್ತದೆ ಅನ್ನೋ ಆಶಾಭಾವನೆ ಇಟ್ಕೊಂಡು ಅವ್ರು ಹೋದ್ರು. ಅದೇ ಆಶಾಭಾವನೆಯನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಫೋಗ ಹಳಕಟ್ಟಿಯವರು, ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರು, ಮಾತೆ ಮಹಾದೇವರು ಒಂದು ದೊಡ್ಡ ಫಲವನ್ನ ಇವತ್ತು ಬೆಳೆಸೋದ್ರು. ಮತ್ತೆ ಈಗ ಆ ರೀತಿ ಬೆಳೆಸಿ ಹೋಗಿರ್ತಕ್ಕಂಥ ಈ ಬೀಜಗಳಿಗೆ ನಾವು ಪೋಷಿಸ್ತಕ್ಕಂಥ ಕಾರ್ಯ. ಈಗ ಚಿಕ್ಕವನಿದ್ದಾನೆ, ಅವನ್ 4-5 ಕ್ಲಾಸ್. ನಮ್ಮ ನಂತರ ಮತ್ತೆ ಯಾರು ಮಾಡ್ತಾರೆ ಅಂದ್ರೆ ಈಗ ಧ್ರುವ ಮಾಡ್ತಾನೆ ಅಂತಕ್ಕಂಥ ನಂಬಿಕೆ ನಮಗಿದೆ. ಅಂತ 10,000 ಮಕ್ಕಳು ತಯಾರಾಗ್ತಾರೆ, ಅವರು ಮಾಡ್ತಾರೆ ಅಂತ ಬಹಳ ಖುಷಿ ಆಗುತ್ತೆ ಅವರನ್ನು ನೋಡಿದ್ರೆ. ತಾವು ಒಂದು ಉತ್ತಮ ಸಂಸ್ಕಾರ ಕೊಟ್ಟು, ನಮ್ಮ ತಂದೆ ತಾಯಿ ಯಾವ ರೀತಿ ನಮಗ್ ಸಂಸ್ಕಾರ ಕೊಟ್ಟು ಬೆಳೆಸಿದ್ರು ಚಿಕ್ಕವರಿರುವಾಗ, ಅಂತ ಹೆಂಗೆ ನನಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ನಿಮ್ಮನ್ನ ನೋಡಿ. ಅಲ್ಲಿ ಅಲ್ಲಮ ಪ್ರಭುದೇವರ ಅನುಭವ ಮಂಟಪ ಬಂದಾಗ ಆ ಅನುಭವ ಮಂಟಪದಲ್ಲಿ ಅವರ ಕೈಯಲ್ಲಿ ಇರ್ತಕ್ಕಂಥ ಇಷ್ಟಲಿಂಗವನ್ನು ನೋಡಿ ಚನ್ನಬಸವಣ್ಣವರು ಒಂದು ವಚನ ಹೇಳ್ತಾರೆ. ಏನಂತ ವಚನ ಹೇಳ್ತಾರಂದ್ರೆ, ಅನಿಮಿಷಂಗೆ ಲಿಂಗವ ಕೊಟ್ಟಾತ ಬಸವಣ್ಣ, ಆ ಲಿಂಗವ ನಿನಗೆ ಸೇರಿತ್ತಾಗಿ ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನೀನು, ಭಕ್ತಿ ಧಳಧುಳದಿಂದ ಕೂಡಲ ಚನ್ನ ಸಂಗಮನಾಥನೆಂಬ ಲಿಂಗವ ಅನುಗ್ರಹಿಸಿಕೊಂಡೇನಾಗಿ
ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನಾನು ಅಂತಾರ ಅವ್ರು. ಏನ್ ಹೇಳ್ತಾರೆ ಅಂದ್ರೆ, ಅನಿಮಿಷಂಗೆ ಲಿಂಗವ ಕೊಟ್ಟಾತ ಬಸವಣ್ಣ, ಆ ಲಿಂಗ ನಿನಗೆ ಸೇರಿತ್ತಾಗಿ ಬಸವಣ್ಣನ ಸಂಪ್ರದಾಯದ ಕಂದನು ನೋಡ ನೀನು, ಭಕ್ತಿ ದಳದೊಳದಿಂದ ಕೂಡಲ ಚನ್ನ ಸಂಗಮನಾಥನೆಂಬ ಲಿಂಗವ ನವಗ್ರಹಿಸಿಕೊಂಡೆನಾಗಿ ನಾನು ಬಸವಣ್ಣನ ಸಂಪ್ರದಾಯದ ಕಂದನು ನೋಡ. ಈ ರೀತಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾಮನೆಯಲ್ಲಿ ಇಬ್ಬರಿಗೆಯೂ ಒಂದೇ ಪ್ರಸಾದ ಕಾಣ ಪ್ರಭುವೇ ಅಂತಾರೆ. ಹಾಗೆ ಅವರ ಅಂಗೈಯಲ್ಲಿರ್ತಕ್ಕಂಥ ಇಷ್ಟಲಿಂಗವನ್ನು ನೋಡಿ ಇದು ನಮ್ಮ ಅಪ್ಪ ಬಸವಣ್ಣವ್ರು ಕೊಟ್ಟಿರೋದು ಅಂತ ಹೇಳ್ಬಿಟ್ಟು ಹೇಗೆ ಗುರು ಚನ್ನಬಸವಣ್ಣವ್ರು ಸಂತೋಷ ಪಟ್ಟಿದ್ರು, ಅದೇ ರೀತಿ ನಾನು ನೀವು ನಿಮ್ಮ ಮಗನಿಗೆ ಕೊಡ್ತಕ್ಕಂಥ ಸಂಸ್ಕಾರವನ್ನ ನೋಡಿ ನಮ್ಮ ತಂದೆಯವರು ನನಗೆ ಹಿಂಗ್ ಸಂಸ್ಕಾರ ಕೊಟ್ಟಿದ್ರು, ಅದಕ್ಕೆ ನಮ್ಮಲ್ಲಿ ಇಂಥ ವ್ಯಕ್ತಿತ್ವ ರೂಪ ಆಯ್ತು, ಈಗ ನೀವು ಅಂತಹ ಸಂಸ್ಕಾರವನ್ನ ನಿಮ್ ಮಗನಿಗೆ ಕೊಡ್ತಾ ಇದ್ದೀರಿ, ಆ ಮುಂದುವರಿಲಿ, ಅವನು ವಿದ್ಯಾಭ್ಯಾಸದಲ್ಲೂ ಮುಂದಿದ್ದಾನೆ, ಧರ್ಮ ಅಧ್ಯಾತ್ಮ ಪೂಜೆ ಇವು ವಿದ್ಯಾಭ್ಯಾಸಕ್ಕೆ ಅಡ್ಡಿ ಆಗೋದಿಲ್ಲ, ಬದಲಾಗಿ ಅವು ಪ್ರೋತ್ಸಾಹ ನೀಡ್ತವೆ. ಇದೇ ರೀತಿ ನಿಮ್ ಸಾಧನೆ ಮುಂದುವರಿಲಿ, ನಿಮ್ಮ ಕುಟುಂಬದ ಮೇಲೆ ಗುರು ಬಸವಣ್ಣವರ ಕಾರುಣ್ಯ ಸದಾ ಕಾಲ ಇರ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅಂತಾರೆ. ಶರಣಾರ್ಥಿರಿ. ಇನ್ನೊಂದು ವಿಷಯ ಅಣ್ಣವ್ರೆ, ಅವ ಬೆಳಿಗ್ಗೆ 5 ಗಂಟೆಗೆ ಎದ್ದು ಇಷ್ಟಲಿಂಗ ಪೂಜೆ ಮಾಡ್ಕೊಂತಾನ ಅಣ್ಣವ್ರೆ. ನಾವು ಫಸ್ಟಿಗೆ ಹುಬ್ಬಳ್ಳಿಯಲ್ಲಿ ನಿಮ್ಮನ್ನ ಭೇಟಿ ಆದಾಗ ನೀವು ಮನೆಗ್ ಕರ್ಕೊಂಡ್ ಹೋಗಿದ್ರಿ. ಕರ್ಕೊಂಡ್ ಹೋದಾಗ ನಿಮ್ಮ ದೃಷ್ಟಿ ಅವನ ಮೇಲೆ ನೀವು ಅವನಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಅವನು ಎಲ್ಲ ಕಡೆ ಸ್ಪೀಚ್ನು ಎಲ್ಲ ಕಡೆನು ಬಸವ ಚಿಂತನ ಪ್ರಭೆಯಲ್ಲಾಗಿರ್ಬೋದು ಎಲ್ಲ ಕಡೆನು ತುಂಬಾ ಅಂದ್ರೆ ತುಂಬಾ ಮುಂದುವರಿತಾ ಇದ್ದಾನೆ ಅಣ್ಣವ್ರೆ. ಹಾಗೆ ಈಗ ಮೊನ್ನೆ ಈಗ ಒಂದ್ 4 ದಿನದಿಂದ ಅವನ ಅನುಭವಿಗಳಾಗಿ ಬರ್ಬೇಕು ಅಂತೇಳಿ ಕಾರ್ಡ್ ಒಳಗಡೆ ಅವನ ಇನ್ವಿಟೇಷನ್ ಕಾರ್ಡ್ ಒಳಗಡೆ ಹಾಕಿದ್ರು ಅಣ್ಣವ್ರೆ. ಆ ರಣಬೇನ್ನೂರ್ ಒಳಗಡೆ ಹೋಗಿ ಅನುಭವನು ಕೊಟ್ಟು ಬಂದಿದ್ದಾನೆ. ಸ್ಪೀಚ್ ಎಲ್ಲ ಕಡೆನು ಇದು ಮಾಡ್ತಾ ಇದ್ದಾನೆ. ನಮಗೆ ನಂಬಕ್ ಆಗ್ತಾ ಇಲ್ಲ ಅವನು ಆತರ ಬೆಳೆದಿರೋದ್ ನೋಡಿ. ಎಲ್ಲ ಅಪ್ಪಾಜಿ ಮಾತಾಜಿ ಆಗಿ ಅಪ್ಪ ಬಸವಣ್ಣವ್ರು ನಿಮ್ಮ ಆಶೀರ್ವಾದನು ಇದೆ ಅಂತ ನಾವು ಭಾವಿಸ್ತೀವಿ ಅಣ್ಣವ್ರೆ. ಶರಣಾರ್ಥಿ ಅಣ್ಣವ್ರೆ. ಶರಣಾರ್ಥಿ. ಒಂದಿನ ಸರಿಯಾಗಿ ಪ್ರಿಪೇರ್ ಆಗಿ ಒಂದ್ ಅರ್ಧ ಗಂಟೆ ಮಾತಾಡಿಸ್ರ ಅವನಿಗಿಲ್ಲ, ಅವ್ನು ಮಾತಾಡ್ಲ, ಅವ್ನಿಗೆ ಎಷ್ಟು ಹೇಳ್ಬೇಕನ್ಸುತ್ತೋ ಅನುಭವ ಅಷ್ಟು ಹೇಳಿ ಒಂದ್ ದಿವಸ ಇದರಲ್ಲಿ. ಶರಣೆ ಬೃಂದಾವನಿ ತಾಯಿಯವ್ರು ಮಾತಾಡ್ರಿ. ಶರಣಾರ್ಥಿ ಅಪ್ಪರೇ. ನಿಜವಾಗ್ಲೂ ನಾವು ಈ ವರ್ಷ 5ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಬಸವ ಧ್ರುವ ನೋಡಿದ್ದು. ನಿಜವಾಗ್ಲೂ ಅಲ್ಲಿ ಎಲ್ಲರೂ ಬಂದಿರೋ ಮಕ್ಳೆಲ್ಲ ಮೊಬೈಲ್ ನೋಡೋದು, ಆಟ ಆಡೋದು, ಅದೇ ರೀತಿನಲ್ಲಿ ನೋಡ್ತಾ ಇದ್ವಿ. ಆದ್ರೆ ಧ್ರುವಂದು ಒಂದು ಕಾನ್ಸಂಟ್ರೇಷನ್ ಹೇಗಿತ್ತು ಅಂದ್ರೆ, ಅವನು ಪ್ರತಿಯೊಬ್ರು ಮಾತಾಡೋ ವಿಚಾರಗಳನ್ನು ಅಷ್ಟೇ ಇದ್ರಿಂದ ಕೇಳ್ಕೊಂತ ಇದ್ದ. ಆಮೇಲೆ ಇವಾಗ ನಾವೇ ಆಗ್ಲಿ ಒಂದು ಸ್ಟೇಜ್ ಹತ್ಬಿಟ್ಟು ಮಾತಾಡ್ಬೇಕಂದ್ರೆ ಒಂಥರ ಗಡ್ಬಿಡಿ ಆಗ್ಬಿಡುತ್ತೆ. ಏನ್ ಪಾಯಿಂಟ್ಸ್ ಹೇಳ್ಬೇಕು ಏನಿಲ್ಲ ಅನ್ನೋದು ಒಂಥರ ಕ್ವಶನ್ ಮಾರ್ಕ್ ಅಲ್ಲೇ ಹೋಗಿ ಏನೋ ಮಾತಾಡ್ಬೇಕಂತ್ಕೊಂತೀವಿ, ಏನೋ ಮಾತಾಡ್ ಬರ್ತೀವಿ ಅಂತ. ಇದ್ರಲ್ಲಿ ಧ್ರುವ ಎಷ್ಟು ಚೆನ್ನಾಗಿ ವಿಷಯಗಳು ಎಲ್ಲ ಮಾತಾಡ್ಕೊಂಡ್ ಬಂದ ಅಂದ್ರೆ, ನಿಜವಾಗ್ಲೂ ಆ ವಯಸ್ಸಲ್ಲಿ ಅವನ್ಗಿರೋ ಅಪಾರ ಜ್ಞಾನ ನೋಡ್ಬಿಟ್ಟು ನಿಜವಾಗ್ಲೂ ತುಂಬಾ ಖುಷಿ ಆಯ್ತಪ್ಪರೆ. ಅವನು ಇನ್ನೂ ತುಂಬಾನೇ ಬೆಳೀಲಿಕ್ಕೆ ತುಂಬಾ ಅವಕಾಶ ಇದೆ. ನಿಮ್ಮಂತ ಎಲ್ಲ ಶರಣರದ್ದು ಸಹಕಾರ ಅವನಲ್ಲಿ ತುಂಬಾ ಇದ್ರೆ ಇನ್ನೂ ಚೆನ್ನಾಗಿ ಬೆಳಿತಾನೆ ಅಂತ ಒಂದು ಅನ್ಸಿಕೆ ಅಪ್ಪರೆ. ಈಗ ಒಂದು ವಿಚಾರ ಏನಂದ್ರೆ, ನಾವು ಯಾವಾಗೂ ಒಂದು ವಿಚಾರ ಅನ್ಕೊಂತಾ ಇದ್ವಿ. ಈಗ ನಮಗೆ ಕೊಟ್ಟಿರುವಂತ ಇಷ್ಟಲಿಂಗವನ್ನ ಒಂದು ಸೈನ್ಸ್ ಪರವಾಗಿ ಒಂದೊಂದು ಪದಾರ್ಥನೇ ತಗೊಂಡು ಸೈಂಟಿಫಿಕ್ ರೀಸನ್ ಅಲ್ಲಿ ನಮ್ಗೆ ಆ ದೃಷ್ಟಿ ನೋಡೋದ್ರ ಮೂಲಕ ತಯಾರಾಗಿದೆ ಅಂತ ಇವಾಗ ನಾವು ಇಷ್ಟಲಿಂಗವನ್ನ ಪೂಜೆ ಮಾಡ್ತಾ ಇದೀವಿ. ಅದೇನೋ ತುಂಬಾ ಒಂದು 10 ತರ ಏನೋ ಪದಾರ್ಥಗಳೆಲ್ಲ ಸೇರಿಸಿ ಕಂತೆ ಕಟ್ಟಿ ಮಾಡಿರೋದ್ರಿಂದ ಒಂದು ಸೈಂಟಿಫಿಕ್ ರೀಸನ್ ಅಲ್ಲಿ ನಮ್ಗೆ ಅದು ಪವರು ಬರುತ್ತೆ ಅಂತ ಒಂದು ಹೇಳ್ತಿದಾರೆ. ಆದ್ರೆ ಅವಾಗ ಮೊದ್ಲು ಬಸವಣ್ಣವರು ಇಷ್ಟಲಿಂಗವನ್ನ ಒಂದು ಹಿಡ್ಕೊಂಡಾಗ ಅದನ್ನ ಅವರು ಮೊದಲನೇ ಸರಿ ಯಾವ ರೀತಿ ಅದನ್ನ ಮಾಡ್ಕೊಂಡು ಇದ್ ಮಾಡಿದ್ದಾರೆ ಅನ್ನೋದು ಒಂದು ಡೌಟ್ ಇದೆ ಅಪ್ಪರೆ. ಅದ್ರ ಬಗ್ಗೆ ವಿಚಾರ ಇದ್ರೆ ತಿಳಿಸಿ ಅಪ್ಪರೆ. ಗುರು ಬಸವಣ್ಣವರು ಅದೇ ಮತ್ತ ಅವ್ರು ಬಹಳ ದೊಡ್ಡ ವಿಜ್ಞಾನಿ ಆಗಿದ್ರು ಗುರು ಬಸವಣ್ಣವ್ರು ಕೂಡ. ಅವರು ಧ್ಯಾನ ತಪಸ್ಸು ಪೂಜೆಯಿಂದ ಅವ್ರಿಗೆ ಪರಮಾತ್ಮನ ಅನುಗ್ರಹ ಆಯ್ತು. ಅವ್ರು ಅದನ್ನು ಪ್ರವಾದಿಗಳು ಅಂತ ಕರೀತಾರೆ. ಅದಕ್ಕೆ ಪಯೋನಿಯರ್ಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಪಯೋನಿಯರ್ಸ್ ಅಂದ್ರೆ ಮೊದಲಿಗರು ಅಂತ. ಅವ್ರು ಮೊದಲಿಗರು ಅವರ ಅಪಾರವಾದ ಜ್ಞಾನದಿಂದ ಅವ್ರು ಮಾಡಿದ್ರು. ಅದನ್ನ ಹೇಗ್ ಮಾಡಿರಬಹುದು, ಅವತ್ತಿನ ಕಾಲದಲ್ಲಿ ಅವ್ರು ಹೇಗ್ ಮಾಡ್ಕೊಂಡಿದ್ರು ಅನ್ನೋದು ಒಂದು ಲಿಂಗವಂತನ ಲಿಂಗ ಪ್ರಭೆ ಅಂತ ಒಂದು ಪುಸ್ತಕ ಇದೆ. ಇಲ್ಲಿ ಇಲ್ಲಿ ಹುಬ್ಬಳ್ಳಿ ಹತ್ರ ಶಿರಗುಪ್ಪಿ ಅಂತ ಊರಿದೆ. ಅಲ್ಲೊಬ್ಬರು ಬಸವರಾಜ್ ಮೆಣಸಿನಕಾಯಿ ಶರಣರು ಅಂತಿದ್ರು. ಅವರು ಈ ಇಷ್ಟಲಿಂಗವನ್ನ ಅತ್ಯಂತ ಬಹಳ ಅದನ್ನ ಈಗ ನಾವು ಅದನ್ನ ಹೇಗ್ ಉಪಯೋಗಿಸ್ಕೋಬೇಕು, ಅದರಿಂದ ಹೇಗ್ ಜ್ಞಾನ ಪಡಿಬೇಕು ಅನ್ನೋದ್ರ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಿದ್ವಿ. ಅವ್ರು ಆದ್ರೆ ಅದನ್ನ ಹೇಗ್ ಮಾಡಿದ್ರು, ಹೇಗ್ ತಯಾರಿಸಿದ್ರು ಅನ್ನೋರ್ ಬಗ್ಗೆ ಹೆಚ್ಚಿನ ಅಧ್ಯಯನ ನಾವು ಮಾಡಿಲ್ಲ. ಯಾಕೆಂದ್ರೆ ನಮ್ಮ ಬಸವರಾಜಪ್ಪ ಮೆಣಸಿನಕಾಯಿ ಅಂತಿದ್ದಾರೆ. ಅವ್ರು ಒಂದು ಲಿಂಗವಂತನ ಲಿಂಗ ಪ್ರಭೆ ಅಂತ ಪುಸ್ತಕ ಬರೆದಿದ್ದಾರೆ. ಅದು ಪುಸ್ತಕ ನನ್ನ ಹತ್ರ ಇದೆ.
ನಾನು ಅದನ್ನ ಸ್ಕ್ಯಾನ್ ಮಾಡಿ PDF ಮಾಡಿ ನಾನು ಇದು ಗ್ರೂಪ್ ಅಲ್ಲಿ ಹಾಕ್ತೀನಿ. ಅದನ್ನು ಓದ್ಕೊಂಡ್ರೆ ಅದ್ರ ಬಗ್ಗೆ ಬಹಳ ವಿಶಾಲವಾದ ವಿಚಾರ ಗೊತ್ತಾಗುತ್ತೆ. ಬಹಳ ಬಹಳ ದೊಡ್ಡ ವಿಸ್ತಾರವಾದ ವಿಚಾರ ಇದೆ. ಅದಕ್ಕಾಗಿ ಆ ಪುಸ್ತಕದಿಂದ ನಾವು ತಿಳ್ಕೊಳ್ಬಹುದು ಅವರೇ. ಆದ್ರೆ ಈ ರಾಸಾಯನಿಕ ಕೆಲವು ವಸ್ತುಗಳು ಹಾಕಿ ಅದು ನಮ್ಮ ಹಸ್ತಕ್ಕೆ ಸ್ಪರ್ಶ ಆದ್ರೆ ಅದರಿಂದ ಕೆಲವೊಂದು ಶಕ್ತಿ ನಮ್ಗೆ ಬರಬೇಕು ಅನ್ನೋ ರೀತಿಯಲ್ಲೆಲ್ಲ ಮಾಡಿದ್ದಾರೆ ಅಂತ ಅಷ್ಟು ಮಾತ್ರ ನಂಗೆ ನಮ್ಗೆ ಅದ್ರದ್ದು ಉಪಯೋಗ ಗೊತ್ತು. ಅಪ್ಲೈಡ್ ಸೈನ್ಸ್ ಅಂದಂಗೆ ಉಪಯೋಗಿಸ್ಕೊಳ್ಳೋದು ಗೊತ್ತಾದ್ರೆ ಹೇಗ್ ತಯಾರು ಮಾಡಿದ್ರು ಅನ್ನೋದಕ್ಕೆ ಬೇರೆಯವ್ರು ಆಲ್ರೆಡಿ ಸಂಶೋಧನೆ ಮಾಡಿರೋದಕ್ಕೆ ನಾವು ಅದರಲ್ಲಿ ಹೆಚ್ಚಿಗೆ ತೊಡಗಿಸ್ಕೊಳ್ಳಿಲ್ಲ. ಹೀಗಾಗಿ ಆ ಪುಸ್ತಕ ಕಳಿಸ್ಕೊಡ್ತೀನಿ, ಅದರಿಂದ ಓದಿ ತಿಳ್ಕೊಳ್ಬಹುದು ಅವರೇ. ಶರಣಾರ್ಥಿ. ಸರಿ ಅಪ್ಪರೆ ಈಗ ಇಷ್ಟಲಿಂಗದ್ದು ಒಂದು ಒಳಗಡೆ ಒಂದು ಏನೋ ಸ್ಥಾವರ ಲಿಂಗದ್ದು ಒಂದು ಚಿಕ್ಕದಾಗಿರೋದನ್ನ ಇಟ್ಟು ಬಿಟ್ಟುನು ಅದಕ್ಕೇನೆ ಕಂತೆ ಕಟ್ತಾರೆ ಅಂತ ಹೇಳ್ತಾರಲ್ಲ, ಅದು ಸರಿನಾ? ಅಲ್ಲ ಅಪ್ಪರೆ, ಅದು ಸರಿನಾ? ಇಲ್ಲಾಂದ್ರೆ ಅದೂನು ಇಲ್ದಿರ ಬರೀ ಪದಾರ್ಥದ ಮೂಲಕನೇ ಕಂತೆ ಕಟ್ಕೊಳೋದು ಸರಿನಾ ಅಪ್ಪರೆ? ಇಲ್ಲ, ಆಕ್ಚುಲಿ ಒಳಗಡೆ ಈಗ ಇಷ್ಟಲಿಂಗ ಪೂಜೆಗೆ ಇಷ್ಟಲಿಂಗ ಪೂಜೆಗೆ ವಚನ ಸಾಹಿತ್ಯದಲ್ಲಿ ಇನ್ನೊಂದು ಶಬ್ದದಿಂದ ಕರೀತಾರೆ. ಇದನ್ನು ಅಹಂಗ್ರೋಪಾಸನೆ ಅಂತಾರೆ. ಅಹಂಗ್ರೋಪಾಸನೆ ಅಂದ್ರೆ ತನ್ನನ್ನು ತಾನು ಪೂಜಿಸಿಕೊಳ್ಳುವುದು. ಅದು ಬ್ರಹ್ಮಾಂಡದ ಈಗ ಆ ಸ್ಥಾವರ ಲಿಂಗಕ್ಕೆ ಅದು ಅದೇ ಬೇರೆ ಇದೇ ಬೇರೆ. ಇದು ಜೀವಾತ್ಮನ ಸಂಖ್ಯೆ. ಈಗ ಸ್ಥಾವರ ಲಿಂಗ ನಿರ್ಮಾಣ ಆಗಿರೋದು ಹೆಂಗೆ ಗೊತ್ತಾ? ಈ ಸ್ಥಾವರ ಲಿಂಗ ಶಿವನು ಯಾವಾಗ್ಲೂ ಧ್ಯಾನಕ್ಕೆ ಕೂತ್ಕೊಳ್ತಾನೆ. ಧ್ಯಾನಕ್ಕೆ ಕೂತ್ಕೊಂಡಾಗ ಅವನ ಕೈ ಒಂದು ಯೋಗ ದಂಡದ ಮೇಲೆ ಕೈ ಇಟ್ಕೊತಾನೆ. ಆ ಯೋಗ ದಂಡದ ಅವನ ದೂರದಿಂದ ನೋಡಿದ್ರೆ ಆ ಪೊಸಿಷನ್ ಅಲ್ಲಿ ಶಿವನು ಧ್ಯಾನಕ್ಕೆ ಕುಳಿತುಕೊಂಡಿರ್ತಕ್ಕಂಥ ಪೊಸಿಷನ್ ದೂರದಿಂದ ಬರೀ ಒಂದು ಕಪ್ಪು ಚಿತ್ರದಲ್ಲಿ ಅವನ ನೋಡಿದ್ರೆ ಅದು ಸ್ಥಾವರ ಲಿಂಗದ ಕಾಣಿಸ್ತದೆ. ಅವನ ತೊಡೆಗಳು ಆ ಸ್ಥಾವರ ಲಿಂಗದ ಬಾಟಮ್, ಆ ಸ್ಥಾವರ ಲಿಂಗದ ಮೇಲಿರ್ತಕ್ಕಂಥ ಒಂದು ರೌಂಡ್ ಆಕೃತಿ ಅದು ಶಿವನ ತಲೆ. ಅದರ ಮತ್ತೆ ಮೇಲೆ ಬರುವಂತಹ ಜಲಹರಿ ಅವು ಭುಜಗಳು, ಮತ್ತೆ ಹಿಂಗೆ ಜಲಹರಿ ಅವನು ಇಳಿಬಿಟ್ಟಿರುವ ಕೈ. ಏನಾಯ್ತು? ಅದು ನಾನೊಂದು ಹರನಡೆಯಿಂದ ಪರಮನೆಡೆಗೆ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಬರ್ದಿದ್ದೀನಿ ಅವರೇ. ಅದರಲ್ಲಿ ಈ ವಿಚಾರ ಬಹಳ ಡಿಟೇಲ್ ಆಗಿ ಕೊಟ್ಟಿದ್ವಿ ನಾವು. ಶಿವಲಿಂಗ ಹೆಂಗ್ ಬಂತು ಅಂತಕ್ಕಂಥದ್ದು ಅದರಲ್ಲಿ ಬದೆ. ಅದು ಶಿವನ ಒಂದು ಆಕಾರ, ಶಿವನು ಧ್ಯಾನಕ್ಕೆ ಕುಳಿತುಕೊಳ್ಳುವಂತಹ ಆಕಾರದ ರೂಪವಾಗಿ ಆ ಶಿವಪೀಠದ ಅಧಿಕಾರಿ ಯಾರೋ ಒಬ್ರು ಅದನ್ನು ತಯಾರು ಮಾಡಿದ್ರು, ಅದು ಹಂಗೆ ಪ್ರಚಲಿತಕ್ಕೆ ಬಂತು. ಆದ್ರೆ ಈ ಇಷ್ಟಲಿಂಗದೊಳಗಡೆ ಇರ್ತಕ್ಕಂಥ ಈಗ ಅಲ್ಲಿಗೆ ಏನಾಯ್ತು? ಶಿವಲಿಂಗ ಅಂದ್ರೆ ಏನು? ಅದು ಒಂದು ವ್ಯಕ್ತಿಯ ಸಂಕೇತ, ವ್ಯಕ್ತಿಯ ಕುರುಹು ಅಂತ. ಒಂದು ವೇಳೆ ಆ ಶಿವಲಿಂಗನೇನೆ ಸಣ್ಣದನ್ನಾಗಿ ಮಾಡಿ ನಾವು ಇಷ್ಟಲಿಂಗದ ಒಳಗಡೆ ಇಟ್ಟಿದೀವಿ ಅಂತ ಯಾರಾದ್ರೂ ಹೇಳೋದಾದ್ರೂ ಕೂಡ ಅದು ಈಗ ನನ್ನ ಸಂಕೇತ. ಆ ದೇವಸ್ಥಾನದಲ್ಲಿರುವಂತ ಶಿವಲಿಂಗ ಅದು ಆ ಶಿವನ ಸಂಕೇತವಾದ್ರೆ, ನಮ್ಮ ಇಷ್ಟಲಿಂಗದೊಳಗಡೆ ಇರ್ತಕ್ಕಂತ ಒಂದು ಸಣ್ಣ ಏನಂತ ಕರೀತಾರೆ ಅದಕ್ಕೆ, ಅದು ಜೀವಾತ್ಮನ ಸಂಕೇತ. ಜೀವಾತ್ಮನ ಸಂಕೇತ ಅಂದ್ರೆ ಈ ಪರಮಾತ್ಮನ ಒಳಗಡೆನೆ ಜೀವಾತ್ಮ ಇದ್ದಾನೆ. ಪರಮಾತ್ಮನನ್ನು ಪೂಜಿಸ್ತಾ ತನ್ನನ್ನು ತಾನು ಪೂಜಿಸಿಕೊಳ್ಳೋದೇ ಅಹಂಗ್ರೋಪಾಸನೆ, ಇಷ್ಟಲಿಂಗ ಪೂಜೆ. ಅದಕ್ಕಾಗಿ ಇದು ನನ್ನ ಆತ್ಮದ ಸಂಕೇತವಾಗಿ, ಇದು ನನ್ನ ಈಗ ನಿಮ್ಮ ಇಷ್ಟಲಿಂಗ ಅಂದ್ರೆ ಅದು ನಿಮ್ಮ ಆತ್ಮ, ನಿಮ್ಮ ಜೀವಾತ್ಮನ ಸಂಕೇತವಾಗಿ ನಿಮ್ಮ ಇಷ್ಟಲಿಂಗದೊಳಗಡೆ ಇದೆ. ನನ್ನ ಇಷ್ಟಲಿಂಗ ಅಂತಂದ್ರೆ ನನ್ನ ಇಷ್ಟಲಿಂಗದೊಳಗಡೆ ನನ್ನ ಜೀವಾತ್ಮನ ಸಂಕೇತವಾಗಿ, ನನ್ನ ಸಂಕೇತವಾಗಿ ಅದರೊಳಗಡೆ ಇದೆ. ಹೀಗಾಗಿ ನನ್ನನ್ನು ನಾನು ಪೂಜಿಸಿಕೊಳ್ಳಿಕ್ಕೆ ಇರುವಂತಹದ್ದು ಅದು ಪೂಜೆ. ಪರಮಾತ್ಮನಲ್ಲಿ ಜೀವಾತ್ಮನು ಇದ್ದಾನೆ ಅನ್ನೋ ಒಂದು ಸಾಂಕೇತಿಕವಾಗಿ ಗುರು ಬಸವಣ್ಣವರು ಅವತ್ತು ಮಾಡಿರ್ತಕ್ಕಂಥದ್ದೇ ಹೊರತು ಅದು ಶಿವನ ರೂಪ ಅಲ್ಲ. ಆ ದೇವಸ್ಥಾನದಲ್ಲಿರೋದು ಶಿವನ ರೂಪ. ನನ್ನ ಇಷ್ಟಲಿಂಗದೊಳಗಿರೋದು ನನ್ನ ರೂಪ, ನಿಮ್ಮ ಇಷ್ಟಲಿಂಗದೊಳಗಿರೋದು ನಿಮ್ಮ ರೂಪ, ನಮ್ಮ ಮಾಶೆಟ್ಟಿ ಅಣ್ಣವ್ರ ಇಷ್ಟಲಿಂಗದೊಳಗಡೆ ಇರತಕ್ಕಂಥದ್ದು ಅವರ ರೂಪ ಅದು.